ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ್ ಸುತ್ತದ ಆಚೆ ಈಚೆ ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ವಿಧಾನ ಪರಿಷತ್ ಚುನಾವಣೆಯಲ್ಲಿ ಡಾಕ್ಟರ್ ಧನಂಜಯ ಸರ್ಜಿ ಮತ್ತು ಭೋಜೇಗೌಡರ ಗೆಲುವು ಖಚಿತವೆಂದ ಹರತಾಳು. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಅಬಾಧಿತ ಎಂದ ಟಿಡಿ ಮೇಘರಾಜ್. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹರತಾಳು ಹಾಲಪ್ಪ ಅವರಿಂದ ಬಿರುಸಿನ ಮತಯಾಚನೆ. ಭಾರತದಲ್ಲಿ ವಿಧಾನ ಪರಿಷತ್ ಮೊದಲು ಜಾರಿಗೆ ಬಂದದ್ದು ಕರ್ನಾಟಕ ರಾಜ್ಯದಲ್ಲಿ ಎಂದ ಹರತಾಳು. ನಾಟ್ಯ ತರಂಗ ಸಂಸ್ಥೆಯಿಂದ ಉಜ್ಜೀವನ್ ನೃತ್ಯ ವೈಭವ. ಭರತ ನೃತ್ಯದ ಬೆಳವಣಿಗೆ ಕುರಿತು ವಿದ್ಯಾ ಹೆಗಡೆ ಹಾಗೂ ನೃತ್ಯ ಪ್ರದರ್ಶನ ಕುರಿತು ಸಮುದ್ರತಾ ವಿಶ್ಲೇಷಣೆ. ಮನಸೂರೆಗೊಂಡ ವೈವಿಧ್ಯಮಯ ಭರತನಾಟ್ಯ ಪ್ರದರ್ಶನ. ಆರೋಗ್ಯ ಇಲಾಖೆಯಿಂದ HIV ಸೇರಿದಂತೆ ವಿವಿಧ ಕಾಯಿಲೆ ಕುರಿತು ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ಈಗ ಸುದ್ದಿಯ ವಿವರ. ನೈಋತ್ಯ ಪದವೀಧರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಧನಂಜಯ ಸರ್ಜಿ ಹಾಗೂ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಭೋಜೇಗೌಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸುಲಭವಾಗಿ ಜಯಗಳಿಸುತ್ತಾರೆ ಎಂದು ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಹಾಲಪ್ಪ ಹರತಾಳು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಾಗರದ ಬಿಜೆಪಿ ಕಾರ್ಯಾಲಯದಲ್ಲಿ ಮಂಗಳವಾರ ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಪ್ರಮುಖರ ಜೊತೆ ಸಭೆ ನಡೆಸಿ ಮಾಧ್ಯಮದ ಜೊತೆ ಮಾತನಾಡಿದ ಅವರು, ಪದವೀಧರ ಕ್ಷೇತ್ರದಲ್ಲಿ 1946 ಸಾಗರ ತಾಲೂಕು. ಹಾಗೆ ಶಿಕ್ಷಕರು 466 ಶಿಕ್ಷಕರ ಮತ ಇದೆ. ಇವನ್ನೆಲ್ಲ ನಮ್ಮ ಪಕ್ಷದ ಪರವಾಗಿ ಮತ್ತು ಹಿತೈಷಿಗಳ ಪರವಾಗಿ ಅಭ್ಯರ್ಥಿಗಳ ಸಂಪರ್ಕ ಈಗಾಗಲೇ ಮಾಡಿದ್ದೇವೆ. ಒಂದು ಬಾರಿ ಆಗಿದೆ, ಇವತ್ತು 2ನೇ ಬಾರಿಗೆ ಸಂಪರ್ಕ ನಡೀತಾ ಇದೆ. ಆ ವ್ಯವಸ್ಥೆಯನ್ನು ನಾವು ಏನು ಮಾಡಿದ್ದೇವೆ ಅಂತ ಹಿಂದೊಮ್ಮೆ ಹೇಳಿದ್ದಾರೆ. ಪ್ರತಿ 10 ಮತದಾರರಿಗೆ 10, 15, 19 ಆಯಾ ಸಂಪರ್ಕಕ್ಕೆ ಅನುಕೂಲ ಆಗ ಹಾಗೆ ಪ್ರಮುಖರು ನೇಮಕ ಮಾಡಿ, ಜೊತೆಗೆ ಸಹ ಪ್ರಮುಖರು ನೇಮಕ ಮಾಡಿ, ಅದರಲ್ಲಿ ನಮ್ಮ ಪಕ್ಷದ ಭಾಷೆಯಲ್ಲಿ ಘಟನಾಯಕರು ಮಾಡಿಬಿಟ್ಟು ಅವ್ರನ್ನ ಸಂಪರ್ಕ ಮಾಡಿ, ಅವ್ರ ನಂಬರ್ಗಳನ್ನು ಕಲೆಕ್ಟ್ ಮಾಡಿ, ಅವ್ರ ಮನೆಗೆ ಹೋಗಿ ಭೇಟಿ ಕೊಡ್ತಕ್ಕಂಥ ಕೆಲಸ ನಡೆದಿದೆ. ಇವತ್ತು ಕೂಡ ಎಲ್ಲ ಕಡೆ ಆ ಕೆಲಸ ನಡೀತಾ ಇದೆ. ನಾನು ಕೂಡ ಈ ಮಾಜಿ ಶಾಸಕನಾಗಿ ಒಂದಿಷ್ಟು ಸಂಪರ್ಕವನ್ನು ಫೋನ್ ಮೂಲಕ ಮಾಡಿದೆ. ಒಳ್ಳೆಯ ವಾತಾವರಣ ಇದೆ. ಈ ಒಂದು 2400 2 ಸೇರಿ 7,500 ಜನರನ್ನು ಸಂಪರ್ಕ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ವೈಯಕ್ತಿಕವಾಗಿ ಕೂಡ. ಇದನ್ನು ನಮ್ಮ ಪಕ್ಷದ ಎಲ್ಲ ಸ್ತರದ ಮುಖಂಡರು ಮಾಡ್ತಾರೆ. ಮತ್ತು ಪದವೀಧರ ಮತ್ತು ಶಿಕ್ಷಕ ಕ್ಷೇತ್ರದ ನಮ್ಮ ಪಕ್ಷದವರು ಅಲ್ಲದೇ ಇರ್ತಕ್ಕಂಥ ಅಭಿಮಾನಿಗಳು ಕೂಡ ಸಂಪರ್ಕ ಮಾಡ್ತಾಯಿದ್ದೀವಿ. ಅವರು ಕೂಡ ಒಂದು ನಂಬರ್ಗಳನ್ನು ಒದಗಿಸಿದ್ದಾರೆ, ಅವರು ಸಂಪರ್ಕ ಮಾಡ್ತಾಯಿದ್ದಾರೆ. ಒಳ್ಳೆಯ ವಾತಾವರಣ ಇದೆ. ನಾವು 51% ಬಂದರೆ ಗೆಲ್ತಾರೆ, 51 ಇಲ್ಲ, ಈ ಸರಿ 60 ತೊಗೊಂಡು 60 ತೊಗೊಂಡು ಸೆಕೆಂಡ್ ಪ್ರಿಫರೆನ್ಸ್ ವೋಟನ್ನು ಲೆಕ್ಕ ಮಾಡೋ ಪ್ರಮೇಯ ಬರೋದಿಲ್ಲ. ನನಗೆ ಅವರು ರೆಸ್ಪಾನ್ಸ್ ಮಾಡಿದ ವೈಖರಿ ಮತ್ತು ಅವರ ಮನೋಭಾವನೆಯನ್ನು ನೋಡಿದ್ರೆ, ಹಾಗಾಗಿ ಎರಡೂ ಕ್ಷೇತ್ರಗಳಲ್ಲಿ ನಾವು ಗೆಲ್ತೇವೆ. ಒಂದು ಇದರಲ್ಲಿ ನಮಗೆ ಗೊತ್ತಿದೆ, ಧನಂಜಯ ಸರ್ಜಿ ಅವರು ಪದವೀಧರ ಕ್ಷೇತ್ರದಿಂದ, ಮತ್ತು ನಮ್ಮ BJP ಬೆಂಬಲಿತ JDS ಅಭ್ಯರ್ಥಿ ಭೋಜೇಗೌಡರು ಇಟ್ಟಿದ್ದಾರೆ. ಅವ್ರ ಬಗ್ಗೆ ಕೂಡ ಒಳ್ಳೆಯ ಪ್ರತಿಕ್ರಿಯೆ ಬರ್ತಾ ಇದೆ. ಹಾಗೆ 2 ಜನ ಗೆಲ್ತಾರೆ. ಹೀಗೆ ಮತದಾರರನ್ನು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ, ಶಿಕ್ಷಣ ಕ್ಷೇತ್ರದ ಪರಿಣಿತರಿಂದ, ಪದವೀಧರ ಕ್ಷೇತ್ರದ ಬಗ್ಗೆ, ಯುವಕರ ಬಗ್ಗೆ ಆಸಕ್ತಿ ಇರೋರಿಂದ, ಸಂಘ ಸಂಸ್ಥೆಗಳಿಂದ, ನಮ್ಮ ಪಕ್ಷದಿಂದ ನಾವು ಸಂಪರ್ಕ ಮಾಡ್ತಾಯಿದ್ದೀವಿ. ನಾನು ಕೂಡ ಮಾಡಿದ್ದೇನೆ. ಒಳ್ಳೆಯ ವಾತಾವರಣ ಇದೆ. ಇವತ್ತು 2 ಕ್ಷೇತ್ರದಲ್ಲಿ ನಾವು ಗೆಲ್ತೇವೆ. ಇಷ್ಟು ಮತ್ತು ನಾಳೆ ಇವರಲ್ಲಿ ಜಿಲ್ಲಾಧ್ಯಕ್ಷ ಹೇಳ್ತಾರೆ, 2 ಜನ ಅಭ್ಯರ್ಥಿಗಳು ಸಾಗರ, ಅನಂತಪುರ, ಉಪ್ಪಲ್ಪೇಟೆ, ಹೊಸನಗರ, ನಗರ ಈ ಭಾಗದಲ್ಲಿ ಪ್ರವಾಸ ಮಾಡ್ತಾರೆ. ಹೆಚ್ಚಿನ
ಬಿಜೆಪಿ ಜಿಲ್ಲಾಧ್ಯಕ್ಷ ಟಿ.ಡಿ. ಮೇಘರಾಜ್ ಮಾತನಾಡಿ, ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ನಾಯಕರಾದಂಥ ಮಾನ್ಯ ಹರತಾಳವರು ಈಗಾಗಲೇ ತಾಲೂಕಿಗೆ ಸಂಬಂಧಪಟ್ಟಂಥ ವಿವರಗಳನ್ನು ಕೊಟ್ಟಿದ್ದಾರೆ. 5.5 ಜಿಲ್ಲೆಗೆ ಒಳಪಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಈಗಾಗಲೇ ಅಭ್ಯರ್ಥಿ ಇವತ್ತು ಕೊಡಗಿನಲ್ಲಿದ್ದಾರೆ. ಬಹುತೇಕ ಎಲ್ಲ ಜಿಲ್ಲೆಗಳನ್ನು ಪೂರ್ಣಗೊಳಿಸಿದ್ದಾರೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಶಿಕಾರಿಪುರ, ಅಲ್ಲಿ ಮತದಾರರ ಸಭೆಯನ್ನು ಪೂರೈಸಿ ಸಾಗರಕ್ಕೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮತದಾರರ ಮತ್ತು ಕಾರ್ಯಕರ್ತರ ಸಭೆ. ಸುಮಾರು 500 ಸಂಖ್ಯೆಯ ಮತದಾರರಲ್ಲಿ ಸೇರ್ತಾರೆ. ಸನ್ಮಾನ್ಯ ದೇವೇಂದ್ರಪ್ಪ ಯಲಕುಂದ್ಲಿ ಮತ್ತು ಗಣೇಶ್ ಪ್ರಸಾದ್ ಕೆ.ಆರ್. ಇವರ ನೇತೃತ್ವದಲ್ಲಿ ಈಗಾಗಲೇ ಸಂಪರ್ಕಗಳನ್ನು ಮಾಡಿದ್ದಾರೆ. ಡಾಕ್ಟರ್ ಧನಂಜಯ ಸರ್ಜಿರವರು ಮತ್ತು ಭೋಜೇಗೌಡರು ಅಭ್ಯರ್ಥಿಗಳಾಗಿ ಭಾಗವಹಿಸ್ತಾರೆ. ಸ್ಥಳೀಯ ಮಾಜಿ ಶಾಸಕರಾಗಿ ಮಾನ್ಯ ಹರತಾಳ ಹಾಲಪ್ಪನವರು ಸಾಗರದ ಸಭೆಯಲ್ಲಿ, ರಿಪ್ಪನ್ಪೇಟೆ, ಹೊಸನಗರ, ನಗರದ ಸಭೆಗಳಲ್ಲಿ ಭಾಗವಹಿಸ್ತಾ ಇದೆ. 12 ಗಂಟೆಗೆ ವಾಸವಿ ಕಲ್ಯಾಣ ಮಂಟಪದಲ್ಲಿ ಮತದಾರರ ಸಭೆಯನ್ನು ಪೂರೈಸಿ ವಿವಿಧ ಸಂಘ ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಸಂಪರ್ಕ ಮಾಡಿ ಅಲ್ಲಿ ಮತಯಾಚನೆ ಮಾಡ್ತಕ್ಕಂಥ ಕೆಲಸವನ್ನು 2 ಜನ ಅಭ್ಯರ್ಥಿಗಳು ಮಾಡ್ತಾರೆ. ಸುಮಾರು 1:30 ಅಷ್ಟೊತ್ತಿಗೆ ಅನಂತಪುರದಲ್ಲಿ ಮತದಾರರ ಸಮಾವೇಶವನ್ನು ಆಯೋಜಿಸಲಾಗಿದೆ. ಅಲ್ಲಿ ದೇವೇಂದ್ರಪ್ಪನವರ ನೇತೃತ್ವದಲ್ಲಿ ಮನಗೋಡು ರತ್ನಾಕರ ಅವರು, ಶಾಂತಕುಮಾರ್ ಆಚಾಪುರ ಅವರು ಸುಮಾರು 400ರಷ್ಟು ಮತದಾರರನ್ನ ಒಟ್ಟಿಗೆ ಸೇರಿಸಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಈಗಾಗಲೇ ಮತದಾರರನ್ನ ಸಂಪರ್ಕ ಮಾಡಿದ್ದಾರೆ. ರಿಪ್ಪನ್ಪೇಟೆಯಲ್ಲಿ ಮಾನ್ಯ ಸತೀಶ್ ಅವರು, ಅಲ್ಲಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು, ಮತ್ತಿಮನೆ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಮತದಾರರ ಸಭೆ ನಡೆಯುತ್ತೆ. ಸುಮಾರು 400ರಷ್ಟು ಮತದಾರರು ಭಾಗವಹಿಸ್ತಾರೆ. ಹೊಸನಗರದಲ್ಲಿ ಮಂಡಲದ ಅಧ್ಯಕ್ಷರಾದಂಥ ಮತ್ತಿಮನೆ ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಸುಮಾರು 300ರಷ್ಟು ಮತದಾರರು ಸೇರ್ತಾರೆ. ನಗರದಲ್ಲಿ ಒಂದು 150 ಮತದಾರರು ಸೇರ್ತಕ್ಕಂಥ ಯೋಜನೆ. ಒಟ್ಟಾರೆಯಾಗಿ ಈ ಹಿಂದೆ ಅಭ್ಯರ್ಥಿಗಳಾದಂಥ ಸಂದರ್ಭದಲ್ಲಿ, ನಾವು ಮಾನ್ಯ ಡಿ.ಎಚ್. ಶಿವಕರಮೂರ್ತಿಯವರು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಸಾಗರದಲ್ಲಿ ವಾಸವಿ ಸಮಾಜದವರು ಅವ್ರನ್ನ ಕರಿತಿದ್ರು. ನಾವು BJP ಕಾರ್ಯಕರ್ತರು ಒಂದು 50-60 ಜನ ಸೇರ್ತಿದ್ವಿ. ಒಂದು 50-60 ಜನ ಮತದಾರರು ಇರ್ತಾ ಇದ್ರು. ಈ ಬಾರಿ ನಮ್ಮ ಅಭ್ಯರ್ಥಿಗಳು, ನಮ್ಮ ಡಾಕ್ಟರ್ ಧನಂಜಯ ಸರ್ಜಿರವರು, ಮಿತ್ರ ಪಕ್ಷದ ಭೋಜೇಗೌಡರು ಮತಯಾಚನೆಗೋಸ್ಕರ ಪ್ರವಾಸ ಮಾಡಿದಾಗ ಅಲ್ಲಿ ಸೇರ್ತಾ ಇರ್ತಕ್ಕಂಥ ಮತದಾರರ ಸಂಖ್ಯೆ ನಿಜವಾಗಿಯೂ ಇಷ್ಟು ದೊಡ್ಡ ಮಟ್ಟದ ಬೆಂಬಲ ಪದವೀಧರರಿಂದ, ಶಿಕ್ಷಕರಿಂದ ವ್ಯಕ್ತ ಆಗ್ತಾ ಇರತಕ್ಕಂಥದ್ದು ಇದೇ ಮೊದಲು. ಈ ಹಿಂದೆ ಆಯನೂರು ಮಂಜುನಾಥ್ರವರು ನಮ್ಮ ಪಕ್ಷದಲ್ಲಿದ್ದಾಗ, ನಮ್ಮ ಅಭ್ಯರ್ಥಿ ಆದಾಗ ಕಳೆದ ಚುನಾವಣೆಯಲ್ಲಿ ಕೊನೆಯ 2 ದಿನದಲ್ಲಿ BJPಯ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಮತದಾರರನ್ನ ತಲುಪಲಿಕ್ಕೆ ಸಾಧ್ಯ ಆಯಿತು, ಸಮಾವೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಈ ಬಾರಿ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ಕಾರ್ಯಕರ್ತರು ಸಂಘಟನೆ ಆಧಾರದ ಮೇಲೆ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಯುವ ಮೋರ್ಚಾದ ಕಡೆಯಿಂದ ಪ್ರತಿ ಮತದಾರರ ದೂರವಾಣಿಯನ್ನು ನಮ್ಮ ಘಟನಾಯಕರು ಏನು ಸಂಗ್ರಹ ಮಾಡಿದ್ದಾರೆ, ಪ್ರತಿಯೊಬ್ಬರು ಕೂಡ ನಮ್ಮ ದೊಡ್ಡ ಲೀಡರ್ಸ್ಗಳ ಜೊತೆ ಕೂತು, ದೊಡ್ಡ ನಾಯಕರ ಜೊತೆ ಕೂತು, ಉದಾಹರಣೆಗೆ ಸನ್ಮಾನ್ಯ ಹಾಲಪ್ಪನವರು ರಾಜ್ಯ ಉಪಾಧ್ಯಕ್ಷರಾಗಿ, ಮಾಜಿ ಮಂತ್ರಿಗಳಾಗಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ರುದ್ರೇಗೌಡರು, ಶಾಸಕರಾಗಿ ಅರ್ಗ ಜ್ಞಾನೇಂದ್ರರವರು, ಶಾಸಕರಾಗಿ ಚನ್ನಬಸಪ್ಪನವರು, DS ಅರುಣ್ರವರು, ಭಾರತಿ ಶೆಟ್ಟಿರವರು, ಅಶೋಕ್ ನಾಯ್ಕರವರು, ಈ ರೀತಿಯ ಪ್ರಮುಖರ ಹತ್ರ ದೂರವಾಣಿ ಕರೆ ಮಾಡಿಸಿದಾಗ ಸುಮಾರು 16,000 ಮತದಾರರನ್ನು ನಾವು ತಲುಪಿದ್ದೇವೆ. ಜಿಲ್ಲೆಯಲ್ಲಿರ್ತಕ್ಕಂಥ 27,000 ಮತದಾರರಲ್ಲಿ ಇವತ್ತಿನವರೆಗೆ ನಮ್ಮ ನಾಯಕರುಗಳು 16,000 ಮತದಾರರಿಗೆ ವೈಯಕ್ತಿಕವಾಗಿ ದೂರವಾಣಿ ಕರೆಯನ್ನು ಮಾಡಿ ಮತಯಾಚನೆಯನ್ನು ಡಾಕ್ಟರ್ ಧನಂಜಯ ಸರ್ಜಿರವರ ಪರವಾಗಿ, ಭೋಜೇಗೌಡರ ಪರವಾಗಿ ಮಾಡಿದ್ದಾರೆ. ಈ ಚುನಾವಣೆಯಲ್ಲಿ ಒಂದು ಐತಿಹಾಸಿಕ ಗೆಲುವನ್ನು BJPಯ ಕಾರ್ಯಕರ್ತರ ಪರಿಶ್ರಮದಿಂದ ನಾವು ಸಾಧಿಸಲಿದ್ದೇವೆ. ಅದಕ್ಕೆ ನಮ್ಮೆಲ್ಲ ಮುಖಂಡರ ಪರಿಶ್ರಮ, ಕಾರ್ಯಕರ್ತರ ಶ್ರಮ ಮತ್ತು ಅಭ್ಯರ್ಥಿಗಳ ಬಗ್ಗೆ ಇರ್ತಕ್ಕಂಥ ಸದಾಭಿಪ್ರಾಯ, ಅವರು ಸಮಾಜದಲ್ಲಿ ಮಾಡಿರ್ತಕ್ಕಂಥ ಸಮಾಜಮುಖಿ ಸೇವೆಗಳಿಂದಾಗಿ ದಾಖಲೆಯ ಅಂತರದ ಗೆಲುವನ್ನು ನಾವು ಮತದಾರರ ಆಶೀರ್ವಾದದಿಂದ ತಲುಪ್ತೇವೆ ಅಂತಕ್ಕಂಥ ಅಚಲವಾದ ವಿಶ್ವಾಸ ನಮಗೆ. ಗೋಷ್ಠಿಯಲ್ಲಿ ದೇವೇಂದ್ರಪ್ಪ ಯಲಕುಂದ್ಲಿ, ಸತೀಶ್ ಕೆ, ಹೂಬಾ ಅಶೋಕ್, ರಮೇಶ್ ಹಾರಿಗೊಪ್ಪ, ಚಂದ್ರಕಾಂತ್, ರಾಯಲ್ ಸಂತೋಷ್ ಇನ್ನಿತರರು ಹಾಜರಿದ್ದರು. ಡಾಕ್ಟರ್ ಧನಂಜಯ ಸರ್ಜಿ ಮತ್ತು ಭೋಜೇಗೌಡರು ವಿಧಾನ ಪರಿಷತ್ತಿನ ಸಮರ್ಥ ಅಭ್ಯರ್ಥಿಗಳಾಗಿದ್ದು ಅವರನ್ನು ಗೆಲ್ಲಿಸುವಂತೆ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎಚ್. ಹಾಲಪ್ಪ ಹರತಾಳು ಮನವಿ ಮಾಡಿದ್ದಾರೆ. ಸಾಗರದ LB ಕಾಲೇಜಿನಲ್ಲಿ ಮಂಗಳವಾರ
ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡಿ ಅವರು ಮಾತನಾಡುತ್ತಿದ್ದರು. ಮಾತನಾಡದೆ ಎಲ್ಲರೂ ನಮ್ಮ ಅಭ್ಯರ್ಥಿಗಳು ಇಬ್ಬರನ್ನು ಭೋಜೇಗೌಡರು ಶಿಕ್ಷಕರ ಕ್ಷೇತ್ರದಿಂದ ಡಾಕ್ಟರ್ ಧನಂಜಯ ಸರ್ಜಿ ಇಬ್ಬರಿಗೂ ಮತ ಕೊಟ್ಟು ಗೆಲ್ಲಿಸ್ಬೇಕು. ಓಟ್ ಹಾಕೋದೆಲ್ಲ ಗೊತ್ತಿರುತ್ತೆ, ಗೊತ್ತಿದ್ದು ತಪ್ಪು ಮಾಡ್ತಾರೆ. ಎಷ್ಟೋ ಸಾವಿರ ಓಟ್ಗಳು ಜಾಸ್ತಿ ಆಗೋದನ್ನು ನೋಡಿದ್ದೇವೆ. ಎಲ್ಲರೂ ಸ್ವಲ್ಪ ತಿಳಿಸಿ ಒಬ್ಬರಿಗೆ ಮಾತಾಡ್ಕೊಂಡು ಹೋಗ್ಬೇಕು ಅಂತ ವಿನಂತಿ ಮಾಡ್ತೇವೆ. ಇದೇನು ಮಾತಾಡೋಗತ್ತೇ ಇಲ್ಲ. ನಮ್ಮೂರು ನಮ್ಮ ಸಂಸ್ಥೆ ನಾನು ಬರ್ಬೇಕಾದ್ರೆ ನಮಸ್ಕಾರ ಮಾಡಿ ಕಾರ್ ಬಂದೆ, ನಮಸ್ಕಾರ ಮಾಡಿ ಬಂದೆ. ಅಂತ ಪವಿತ್ರ ಕ್ಷೇತ್ರದಲ್ಲಿ ತಾವು ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ. ಅದು ಒಂದು ಈ ವಿಧಾನ ಪರಿಷತ್ ಅನ್ನೋದಿದೆಯಲ್ಲ, ಇದು ಭಾರತದಲ್ಲಿ ಮೊದಲೇ ಜಾರಿಗೆ ಬಂದಿದ್ದು ನಮ್ಮ ರಾಜ್ಯ, ಇಡೀ ದೇಶದಲ್ಲಿ. ಪ್ರಪಂಚದಲ್ಲಿ ಮೊದಲು ಜಾರಿಗೆ ಬಂದಿದ್ದು ಕರ್ನಾಟಕದಲ್ಲಿ ಅನುಭವ ಮಂಟಪ ಅಂತ ಹೇಳಿ ಅಲ್ಲಮ್ಮ ಪ್ರಭು ಬಸವಣ್ಣವರ ಕಾಲದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಇತ್ತು ಅಂತ ಓದಿದ್ದೀವಿ. ನೀವೆಲ್ಲ ಪಾಠ ಮಾಡ್ತೀರಿ ಹೇಳಿದ್ವಿ. ನಾವು ಸ್ವಲ್ಪ ಅಂತ ಒಂದು ಒಳ್ಳೆಯ ಸ್ಥಾನ. ಅದು ಸ್ವಲ್ಪ ಡೈಲ್ಯೂಟ್ ಆಗಿದೆ, ಕೇವಲ ಕೆಲವೇ ರಾಜ್ಯದಲ್ಲಿ ಉಳಿದಿದೆ ಈಗಿದು ಅನುಭವ ಮಂಟಪ. ಈಗ ಇತ್ತೀಚೆಗೆ ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡೋದು ನೆನಪು ಮಾಡಿಕೊಂಡು ಭಾರತ ಮಂಟಪ ಅಂತ ಕಟ್ಟಿದ್ದಾರೆ. ಭಾರತ ಮಂಟಪ. ನಾನು ಮೇಘರಾಜ್ ಒಂದು ಸಭೆಗೆ ಹೋಗಿ ಭಾಗವಹಿಸಿ ಬಂದ್ವಿ. ಬೇರೆಯವ್ರಿಗೂ ಕೊಡ್ತಾರೆ ಅದನ್ನು. ಅಂತ ಒಂದು ಇತಿಹಾಸ ಇರ್ತಕ್ಕಂಥ ರಾಜ್ಯದವ್ರು ನಾವು. ಮತ್ತು ಮಲೆನಾಡಿನವ್ರು ನಾವು. ಮಲೆನಾಡಿನಲ್ಲಿ ಎಲ್ಲರೂ ಕೂಡ ಸದಸ್ಯರು ಆಗಿನ ವಿಧಾನ ಪರಿಷತ್ ಸದಸ್ಯರಾದವರೆಲ್ಲ ಇದ್ದಾರೆ. ಅಂತ ವಿಧಾನ ಪರಿಷತ್ ಚುನಾವಣೆ ನಡೀತಾರೆ. ನಾನು ಹೇಳಿದೆ ಡೈಲ್ಯೂಟ್ ಆಗಿದೆ. ಅದು ಹಿರಿಯರ ಮನೆಯಲ್ಲಿ ಚರ್ಚೆ ಆಗಬೇಕು, ಆಗುಗಳಾಗಬೇಕು, ಶಿಕ್ಷಣ ಕ್ಷೇತ್ರದ ಬಗ್ಗೆ ಚರ್ಚೆ ಆಗಬೇಕು. ನಾನು ಮೊದಲನೇ ಸರಿ MLA ಆಗುವುದನ್ನು ಇವ್ರು ನೋಡಿದ್ದೆ. ಅದನ್ನ VS ಆಚಾರ್ಯರು, ಶಂಕರಮೂರ್ತಿ ಅವರು ಬಂದು ಜನರ ಕೈ ಮುಗಿದು ಓಟ್ ಕೇಳಬೇಕಾಗಿಲ್ಲ, ಕೇಳೋಕ್ಕಾಗಲ್ಲ. ಯಾಕೆ ಅಂದರೆ ಅವರು ಅಧ್ಯಯನ ಮಾಡ್ತಿದ್ರು. ವಿಧಾನ ಆಡಳಿತದಲ್ಲಿರೋರಿಗೆ ಮನಮೋಹನ್ ಸಿಂಗ್ ಇದ್ರು, ಈಗ ನಿರ್ಮಲಾ ಸೀತಾರಾಮನ್ ಹೋಗ್ಬಿಡ್ತಾರೆ. ಅಧ್ಯಯನ ಮಾಡಿ ಅಂಥವ್ರೆ ಅಷ್ಟೆಲ್ಲ ಬುದ್ಧಿವಂತರು ಹೋಗ್ಬೇಕು. ಕಂಪ್ಯೂಟರ್ ಸೈನ್ಸ್ನವರು ಯಾರಿದ್ರು ಗೊತ್ತಿಲ್ಲ. AI ಅನ್ನೋದು ನೆನಪು ಮಾಡ್ಕೊಂಡ್ರೆ ಭಯ ಆಗುತ್ತಪ್ಪ ನಮಗೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆಯಲ್ಲ, ಅದು ಏನು ಮಾಡ್ತದೆ. ಮೊನ್ನೆ ಯಾರೋ ಬಂದಿದ್ರಲ್ಲ, ಜನರು ಕೆಲಸನೇ ಇರೋದಿಲ್ಲ ಅಂತ, ಕೈಗಳಿಗೆ ಕೆಲಸವೇ ಇರೋದಿಲ್ಲ, ಅದೇ ಮಾಡ್ತದೆ ಅಂತ ಮಾಡಿದ್ದನ್ನು ನೋಡ್ತಿದ್ದೀವಿ. ಏನೇನಾಗುತ್ತೋ ಗೊತ್ತಿಲ್ಲ. ಅದ್ರ ಬಗ್ಗೆ ಎಲ್ಲ ಚಿಂತನೆ ಮಾಡೋವಂಥವ್ರು ಭೋಜೇಗೌಡ ಮಾಡ್ತಾರೆ. ಅದೇನೋ ವೈಯಕ್ತಿಕ ನಾವು ಹೋಗೋ ಬರೋ ಸ್ನೇಹಿತರು ಮಾಡ್ತಾರೆ. ಡಾಕ್ಟರ್ ಸರ್ಜಿ ಅವ್ರ ಕ್ಷೇತ್ರದಲ್ಲೂ ಪರಿಣಿತರಿದ್ದಾರೆ. ರಾಜಕೀಯದಲ್ಲೂ ಒಂದಿಷ್ಟು ತೊಡಗಿಸ್ಕೊಂಡಿದ್ದಾರೆ. ಇತ್ತೀಚೆಗೆ ಭಾಳ ಆಕ್ಟಿವ್ ಆಗಿ ಮಾಡ್ತಾರೆ. ಅವರು ನೋಡಿದ್ದಾರೆ. ದಯವಿಟ್ಟು ತಾವು ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ. ಮತ್ತು ಕೇಳಿ ನಮ್ಮ ಪಕ್ಷ ದೇಶ ಮೊದಲೇ ಅಂತೀವಿ ನಾವು. ಈಗ ಎಲ್ಲ ಪಕ್ಷದವರು ಎಲ್ಲ ಯೋಚನೆಯೂ ಇದ್ದೀವಿ ನಾವು. ಎಲ್ಲ ಸೈದ್ಧಾಂತಿಕ ವಿನಾಯಕ ಇದ್ದವರು ಇದ್ದೀವಿ. ಆದರೆ ದೇಶ ಮೊದಲು ಅಂತ ಯೋಚನೆ ಮಾಡ್ತಾರೆ. ಅದರೊಳಗೆ ನಮ್ಮವೆಲ್ಲ ಬೇರೆ ಬೇರೆ ಪಂಗಡಗಳು ಮತ್ತೊಂದು ಬರ್ತಾರೆ. ನಮ್ಮದು ನಿಮ್ಮದು ಬೇರೆ ಬೇರೆ ವ್ಯತ್ಯಾಸ, ಅಭಿಪ್ರಾಯ ಭೇದಗಳಿಂದ ಬರ್ತೀವಿ. ಅದು ಒಟ್ಟಾರೆ ದೇಶ ಮೊದಲು ಅಂತ ಹೇಳ್ತಕ್ಕಂಥದ್ದು ನಾವು ಮೊದಲನೇ. ಈಗ ಒಂದು ಪ್ರಶ್ನೆ ಕೇಳಿದ್ರೆ ಭಾರಿ ಚೆನ್ನಾಗಿತ್ತು. ಇಲ್ಲೇ ಹಂಚ್ಕೋಬೋದು ಅಡ್ಡಿಲ್ಲ. ನೀವು BJPದ ಟಿಕೆಟ್ ಸಿಗಲ್ಲ ಅಂದ ಕೂಡ ನೀವು ಭಾರಿ ರಾಷ್ಟ್ರಭಕ್ತರಾಗ್ಬಿಡ್ತೀರಿ. ತಪ್ಪಲ್ಲ ಅದು. ನಿಮಗೆ ರಾಷ್ಟ್ರಭಕ್ತರಾಗ್ಬಿಡ್ತಾರೆ. ನೀವು ನೇಷನ್ ಫಸ್ಟ್ ಅಂತ ನೀವು ಯಾವ್ದು ಹೋಗ್ತಿರೋ ಅಂತ ಕೇಳಿದ್ರೆ ಈಗ ನಾವೆಲ್ಲ ಪ್ರೆಸ್ ಮೀಟ್ ಮಾಡ್ತೀವಿ. ಇವೆಲ್ಲ ವೈರುಧ್ಯಗಳು ಇವೆಲ್ಲ ಚರ್ಚೆ ಆಗ್ಬೇಕಂದ್ರೆ ಇಂಥ ಸಂಸ್ಥೆಗಳಲ್ಲಿ, ಇಂಥ ಟೀಮಲ್ಲಿ ಆಗಬೇಕು. ಅದು ಆಗಲಿ ಅಂತೇಳಿ ಹೇಳಿ ಮಾತಾಡೋಲ್ಲ ಅಂತೇಳಿ ಹೆಚ್ಚು ಮಾತಾಡಿದ್ದೀವಿ. ತಿಳಿಸ್ಬೇಕು, ಓಟ್ ಕೊಡಬೇಕು ಅಂತ ನಾನು ಮಾತು ಮುಗಿಸ್ತೇನೆ. ಎಲ್ಲರೂ ನಮಸ್ಕಾರ. ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್, ದೇವೇಂದ್ರಪ್ಪ ಯಲಕುಂದ್ಲಿ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಆರಂಭದಲ್ಲಿ ದೇವದಾಸಿಯರು ನೃತ್ಯದ ಕಲೆಯನ್ನು ಪ್ರಸಿದ್ಧಿಗೆ ತಂದರು. ಹೆಸರೇ ಸೂಚಿಸುವಂತೆ ಅವರು ದೇವರ ದಾಸಿಯರು. ಆದರೆ ಅವರನ್ನು ಸಮಾಜದ ಕೆಲವರು ಬಳಸಿಕೊಂಡಿದ್ದು ದುರಾದೃಷ್ಟಕರ. ವರ್ಷಗಳು ಉರುಳಿದ ನಂತರ ನೃತ್ಯಕಲೆ ವಿವಿಧ ವರ್ಗದ ಜನರು ತಮ್ಮದಾಗಿಸಿಕೊಂಡರು ಎಂದು ನಿನಾಸಂನ ರಂಗನಟಿ ವಿದ್ಯಾ ಹೆಗಡೆ ತಿಳಿಸಿದರು. ಸಾಗರದ ನೃತ್ಯ ಭಾಸ್ಕರ ಸಭಾಂಗಣದಲ್ಲಿ ನಾಟ್ಯತರಂಗ ಸಂಸ್ಥೆ ವತಿಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದೊಂದಿಗೆ ಆಯೋಜಿಸಿದ್ದ ವಸಂತ ನೃತ್ಯೋಲ್ಲಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು. ಅದು ದೇವಾಲಯಗಳಲ್ಲಿ ಎರಡು ರೀತಿಯ ಸಂಕಟವನ್ನು ಅವರು ಅನುಭವಿಸಬೇಕಾಗಿತ್ತು. ಒಂದು ದೇವದಾಸಿ ಅನ್ನುವ ಒಂದು ಸಮುದಾಯದಿಂದ ಹೊರಬರಕ್ಕಾಗದೆ ಈ ಸಮಾಜದಲ್ಲಿ ಗೌರವದಿಂದ ಬಾಳಕ್ಕಾಗದೆ ಒಂದು ರೀತಿ ಭಾವದಲ್ಲಿ ಬದುಕೋದು. ಎರಡನೇದಾಗಿ ಆ ಶಬ್ದವೇ ಹೇಳೋ ಹಾಗೆ ದೇವದಾಸಿಯರು, ದೇವರಿಗೆ ಮೀಸಲಾಗಿಟ್ಟವರು.
ಆದರೆ ಅವರನ್ನು ಬಳಸ್ಕೊಳ್ತಾ ಇದ್ದಿದ್ದು ಯಾರು? ಸಮಾಜದಲ್ಲಿರುವಂತಹ ಪುರುಷರು. ಅಂಥ ಭಾವವನ್ನು ದಾಟಕ್ಕೆ ಸಾಧ್ಯ ಆಗದೆ ಅವರು ಒಂದು ರೀತಿಯ ಪರದ ಮಾರ್ಗವನ್ನ ಹಿಡಿದ್ರು. ಲೌಕಿಕ ತುಂಬಾ ಸಂಕಟ ಅವರಿಗೆ. ಆದರೆ ಪರದಲ್ಲಿ ಅವರಿಗೆ ಅವರು ದೇವರಿಗಾಗಿ ಮೀಸಲಿಟ್ಟವರು ಅಂತ ಹೇಳೋ ಹಾಗೆ, ಒಂದು ದೇವರನ್ನ ಕರೆದು ಕೂಗೋ ಹಾಗೆ. ಅಂದ್ರೆ ಇದು ಯಾವ ಭಾಷೆ ಅನ್ನೋದಕ್ಕೆ ಹೋಗುತ್ತೆ. ನಾವು ದಿನನಿತ್ಯ ಆಡೋದಕ್ಕೆ ಒಂದು ಭಾಷೆ ಇದೆ, ಅದು ಸರಳವಾಗಿ ಅರ್ಥ ಆಗುವಂತ ಭಾಷೆ. ಆದರೆ ನೃತ್ಯದ ಮೂಲಕ ದೇವರ ಜೊತೆ ಮಾತಾಡೋದಿದೆಯಲ್ಲ, ಇದು ಅಲೌಕಿಕವಾದದ್ದು ಅಂತ ನನ್ನ ಭಾವನೆ. ನನ್ನ ಇಷ್ಟು ವರ್ಷದ ರಂಗ ಜೀವನದಲ್ಲಿ ನಾನು ಯಾಕೆ ನಾಟಕ ಮಾಡ್ತೇನೆ ಅಂತ ಯೋಚನೆ ಮಾಡ್ಕೊತೀನಿ. ಯಾವಾಗ ಪ್ರಶ್ನೆ ಮಾಡ್ಕೋಬೇಕು ಅಂತ ಅನ್ಸುತ್ತೆ ಎಲ್ಲರೂ. ನಾಟಕ ಮಾಡ್ಬೇಕಾದ್ರೆ ನನಗೆ ನಾನು ಎಲ್ಲರನ್ನೂ ಮಾಡಲೇಬೇಕು ಇವತ್ತಿನ ಜೀವನದಲ್ಲಿ, ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕು. ಆದರೆ ನಾನು ಬಂದಿದ್ದು ಎಲ್ಲಿಂದ ಗೊತ್ತಿಲ್ಲ, ನಾನು ಹೋಗೋದು ಎಲ್ಲಿಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಒಂದು ಕುತೂಹಲ, ಏನಿದೆ ಈ ಜೀವನದಲ್ಲಿ, ಯಾರಿದ್ದಾರೆ, ನಮ್ಮನ್ನು ನಡೆಸ್ತಾ ಇರೋರು ಯಾರು ಅನ್ನೋ ಒಂದು ಕುತೂಹಲ ಯಾವಾಗಲೂ ಕಾಡುತ್ತೆ. ಅದನ್ನು ನೋಡ್ಕೊಳ್ಳೋದಕ್ಕೆ ಒಂದು ಸಾತ್ವಿಕ ಭಾವದಲ್ಲಿ ನೋಡ್ಬೇಕಾಗುತ್ತೆ. ಅದಕ್ಕೆ ನೇರವಾಗಿ ಈ ನೃತ್ಯ ಅನಿಸುತ್ತೆ. ಇವತ್ತು ನೋಡ್ತಾ ಇರುವಾಗ ಹೆಣ್ಣು ಏನು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಯಾಕೆಂದ್ರೆ ಒಂದು ಹೆಣ್ಣಾಗಿ ಸಮುದ್ರದ ಹುಟ್ಟಿ ತನ್ನ ತಂದೆಯಿಂದ ನೃತ್ಯದ ವಿದ್ಯೆಯನ್ನು ಪಡೆದು ಹುಟ್ಟು ಮಕ್ಕಳಿಗೆ ಇರಲಿ. ಆದರೆ ಇವತ್ತು ಇಷ್ಟೊತ್ತು ನಾವು ನೋಡ್ತಾ ಇರುವಂತಹ ಮೂವರು ಹೆಂಗಸರಿದಾರಲ್ಲ, ನನ್ನ ವಯಸ್ಸಿನವರು ಬಹುಶಃ. ನಿಮ್ಗೆಲ್ಲರಿಗೂ ಗೊತ್ತು, ದೇಹವನ್ನ ಪುಟಾಣಿಯಾಗಿರುವಾಗ ದಂಡಿಸಿದ್ರೆ ಮಾತ್ರ ಅದು ಚಕ 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 ಓಡಾಡುತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ. ಅದರಲ್ಲೂ ಮಕ್ಕಳನ್ನ ಹೆತ್ತ ಮೇಲೆ ದೇಹ ಜರ್ಜರಿತ ಆಗಿರುತ್ತೆ. ಒಂದು ಲೆಕ್ಕದಲ್ಲಿ ಗೃಹಿಣಿಯರಿಗೆ ಮನೆಯನ್ನ ನಡೆಸುವಾಗ ಎಷ್ಟೊಂದು ಸಂಕಟ ಇರುತ್ತೆ, ಸಂತೋಷನೂ ಇರುತ್ತೆ, ಒಪ್ಕೋತೀನಿ, ಅಲ್ಲ ಅಂತ. ಆದ್ರೆ ಈ ಎಲ್ಲ ಕೆಲಸಗಳ ಮಧ್ಯೆ ಯಾವ ಕರ್ತವ್ಯವನ್ನು ಬಿಡದೆ ಇಲ್ಲಿ ಬಂದು ಅವ್ರು ಮಾಡ್ತಿದಾರಲ್ಲ, ಯಾವ ಕುತೂಹಲ ಅವರ ಕಾಡ್ತಾ ಇರ್ಬೋದು. ಒಂದು ಇಲ್ಲೂ ನನಗೆ ಅದೇ ಕಾಣ್ತಾ ಇದೆ. ಹಿಂದೆ ಏನು ಹುಟ್ಟಿತ್ತು ಹಾಗೇನೆ ಇವತ್ತು ಆ ಕಷ್ಟ ಇಲ್ಲದೆ ಇರ್ಬೋದು. ಖಂಡಿತ ಇಲ್ಲ, ನಮ್ಗೆಲ್ಲರಿಗೂ ನಾವು ತುಂಬಾ ಸಂತೋಷವಾಗಿದ್ದೀವಿ, ತುಂಬಾ ಒಳ್ಳೆಯ ಬದುಕು ನಮಗೆ ಕೊಟ್ಟಿದೆ. ಆಮೇಲೆ ನಮ್ಮ ಬದುಕನ್ನ ನಿರೂಪಣೆ ಮಾಡ್ಕೊಳ್ಳುವಂತ ಶಕ್ತಿಯನ್ನ ನಾವು ಪಡ್ಕೊಂಡಿದ್ದೀವಿ ಇವತ್ತು, ಎಲ್ಲವೂ ಸತ್ಯ. ಇಷ್ಟಾದ್ರೂ ನಾವು ಅವರೆಲ್ಲರೂ ಕೆಲಸ ಮಾಡ್ತಿರೋರು ದುಡ್ಡಿನಿಂದ ಸಂತೋಷವಾಗಿರಬಹುದಿತ್ತು ಓಡಾಡ್ಕೊಂಡು. ಆದ್ರೆ ಈ ಜಗತ್ತಲ್ಲಿ ದುಡ್ಡಿಗಿಂತಲೂ ಮುಖ್ಯವಾದದ್ದು ಇನ್ನೊಂದೇನೋ ಅನೂಹ್ಯವಾದದ್ದು ಇದೆ. ಆ ಕಾರಣಕ್ಕಾಗಿ ನಾನು ಈ ರಂಗಕ್ಕೆ ಬರಬೇಕು, ಮತ್ತೆ ಮತ್ತೆ ವಾಪಸ್ ಹೋಗಿ ಏನಿದು ಅಂತ ಹುಡುಕಾಟ ನಡೆಸಬೇಕು ಅನ್ನೋದೊಂದಿದೆ ಅಲ್ಲ, ಈ ಸಂಭ್ರಮ. ಇದು ನನಗೆ ಇವತ್ತು ಮೂವರಲ್ಲೂ ಕಾಣ್ತಾ ಇದೆ. ಜೊತೆಗೆ ಅವರಿಗೆ ಕಲಿಸ್ತಾ ಇರುವಂತಹ ಇನ್ನೂ ಒಳ್ಳೆಯ ವಯಸ್ಸಿನ ತುಂಬ ಬೆಳೆಯಬೇಕಾದಂತಹ ಸಮುದ್ರತೆ ಕಾಣ್ತಿದ್ದಾರೆ. ಇವರೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಒಂದು ಕಿವಿ ಮಾತು ಏನಂದ್ರೆ, ನಾನು 5 ವರ್ಷ ಭರತನಾಟ್ಯ ಕಲಿತ ಮೇಲೆ ಒಂದು ರೀತಿಯ ಕೊರಗು ನಮಗೆ ಕಾಡಿತ್ತು, ಅದಕ್ಕೆ ಬಿಟ್ಟೆ ನಾನು. ಯಾಕೆ ಅಂತ ಹೇಳ್ತೀನಿ, ಅದರ ಮೇಲೆ ಬೇಸರ ಬಂದಲ್ಲ. ನನಗೆ ನೀನಾಸಮಲ್ಲಿ ತುಂಬಾ ಜನ ಆರ್ಟಿಸ್ಟ್ ಬಂದಾಗ ಅವ್ರನ್ನೆಲ್ಲ ನೋಡುವಾಗ ಇವರು ಒಂಥರ ಈ ಚೌಕಟ್ಟೊಳಗೆ ಕಟ್ಟ ಬಿದ್ದು ಏನೋ ಮಾಡ್ತಾ ಇಲ್ಲ, ಇದರ ಆಚೆಗೆ ಜಿಗಿಯೋದು ಅಂತಾರಲ್ಲ. ಇವತ್ತು ನಾವು ಏನಾಗಿದ್ದೀವಿ, ನಮ್ಗೆ ಹಿಂದೆ ಏನಿತ್ತು ಈಗ ಏನಾಗಿದ್ದೀವಿ ಅಂತ ನೋಡ್ಕೊಂಡ್ರೆ ಖಂಡಿತ ಗೊತ್ತಾಗುತ್ತೆ. ಇದರ ಆಚೆಗೆ ಜಿಗಿಯೋದು ಅನ್ನೋದಿದೆಯಾ. ಈಗ ಒಂದು ವರ್ಣ ಅಂತ ತಗೊಂಡ್ರೆ ಏನು ವರ್ಣ, ಒಂದ್ಸಲ ಸಾಹಿತ್ಯ ಬರುತ್ತೆ, ಸಾಹಿತ್ಯದಲ್ಲಿ ಅಭಿನಯ ಬರುತ್ತೆ. ಅಭಿನಯ ಅಂದ್ರೆ ಹೇಗೆ, ಯಾವ ಭಾಷೆ ಮೂಲಕ, ಮುದ್ರೆಯ ಭಾಷೆ, ಕಣ್ಣು ಸಂಜ್ಞೆಯ ಭಾಷೆ,
ಒಳಗಡೆ ಏನೋ ಆಗ್ತಾ ಇದೆ ಅನ್ನುವ ಭಾಷೆ, ಇದೆಲ್ಲ ಅರ್ಥ ಮಾಡ್ಕೊಳ್ಳೋಕೆ ಪ್ರೇಕ್ಷಕರು ನಿಜವಾಗ್ಲೂ ಕಷ್ಟ. ಇದೊಂಥರ ಫ್ರೆಂಚ್ ಭಾಷೆ ಕಲ್ತಂಗೆ. ಆದರೆ ಇದನ್ನು ಏನು ಅಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ಹೊಸತಾಗಿ ಕಟ್ಟೋದಕ್ಕೆ ಹುಡುಕಬೇಕು. ಈ ಹೆಜ್ಜೆಗಳೇನು, ಅಡವುಗಳೇನು, ಸಾಹಿತ್ಯ ಅಂದರೆ ಏನು. ಈಗ ಇಲ್ಲಿ ಜನಾರ್ದನ್ ಸರ್ ಇವರನ್ನ ಕಪಿಲ ವೇಣುವರನ್ನ ಕರೆಸಿ ಕುಡಿಯಾಟ ಮಾಡಿಸಿದ್ರು. ಅವರು ಪ್ರೇಕ್ಷಕರನ್ನೇ ನೋಡಲ್ಲ. ಅವರು, ನಾನು ಹೇಳ್ದಲ್ಲ, ಪರ ಅಲ್ಲಿಯೇ ನಾನೆಲ್ಲ ಅಲ್ಲೇ ಅಂತ. ಅವರು ಒಂದು ಇಟ್ಟುಕೊಂಡು ಇಡೀ ಪ್ರೋಗ್ರಾಮ್ ಅನ್ನ ಕಟ್ತಾರೆ. ಇದೊಂದು ಸವಾಲು, ದೊಡ್ಡ ಸವಾಲು. ಇದು ಸಾಧ್ಯತೆ ಇದೆ, ಸಮುದ್ರತ ಅಂತ ಅವ್ರಿಗೆ ಸಾಧ್ಯತೆ ಇದೆ. ಯಾಕೆಂದ್ರೆ ಇವತ್ತಿನ ಜಗತ್ತನ್ನು ನೋಡ್ತಾ ಇದ್ದಾರೆ, ಈ ನೃತ್ಯ ಜಗತ್ತನ್ನು ಕಾಣ್ತಾ ಇದ್ದಾರೆ. ಹಾಗಾಗಿ ಎರಡನ್ನು ಮಿಕ್ಸ್ ಮಾಡಿ ಇದರ ಆಚೆಗೆ ಒಂದನ್ನ ಇಟ್ಕೊಂಡು ಏನನ್ನಾದ್ರೂ ಮಾಡಕ್ ಸಾಧ್ಯ ಇದೆ, ಎಲಾಬರೇಟ್ ಮಾಡಕ್ ಸಾಧ್ಯ ಇಲ್ಲ. ಇನ್ನೂ ಒಳಗೆ ಸೂಕ್ಷ್ಮದರ್ಶಕ ಯಂತ್ರ ಹೇಳ್ತಾರಲ್ಲ, ಇನ್ನೂ ಒಳಗೆ ಹೋಗಿ ನೋಡಿ 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 ಅದಕ್ಕೆ ಮಾಡಕ್ ಸಾಧ್ಯತೆ ಇದೆಯಾ ಅಂತ ಹುಡುಕ್ಬೇಕು ಅಂತ ನನ್ನ ವಿನಂತಿ, ರಿಕ್ವೆಸ್ಟ್. ಆಯ್ತಾ? ಥ್ಯಾಂಕ್ ಯು ಜನಾರ್ದನ್ ಸರ್ಗೆ. ಮತ್ತೆ ಇಷ್ಟೊತ್ತು ವಿದುಷಿ ಸಮುದ್ಯತಾ ಭಟ್ ಮಾತನಾಡಿ, ಮಾತಾಡೋದು ಸ್ವಲ್ಪ ಕಷ್ಟ, ಹಾಗೆ ಕೇಳೋದಿಲ್ಲ. ಆದ್ರೆ ಅಧ್ಯಕ್ಷರು ಅಂತ ಹೇಳಿ ಕೂರಿಸ್ಬಿಡ್ತಾರೆ. ಹಾಗಾಗಿ ಒಂದೆರಡು ಮಾತುಗಳನ್ನ ಆಡ್ಲೇಬೇಕು ಅಂತ ಹೇಳಿ ಆಡ್ತಾ ಇದ್ದೇನೆ. ಮೊದಲಿಗೆ ಇವತ್ತು ನೃತ್ಯ ಮಾಡಿದಂತಹ 3 ಜನ ಮಹಿಳೆಯರ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟೊತ್ತು ತುಂಬಾ ಫಾರ್ಮಲ್ ಆಗಿ ಹೇಗೆ ಭರತನಾಟ್ಯದಲ್ಲಿ ಒಂದೊಂದೇ ಕಾರ್ಯಕ್ರಮದ ವಿವರ ಮಾತ್ರ ಕೊಡ್ತಾ ಇದ್ದೆ, ಹಾಗೆ ಫಾರ್ಮಲ್ ಇಂಟ್ರೊಡಕ್ಷನ್ ಕೂಡ ಮಾಡಿದೆ ಅವರದ್ದು. ಇವ್ರು ಹೇಗೆ ನನ್ನ ಹತ್ರ ಬಂದ್ರು ಅನ್ನೋ ಒಂದು ಚಿಕ್ಕ ಕತೆ ಮೂಲಕ ಹೇಳ್ತೇನೆ. ಮೊದಲಿಗೆ ಬಂದಿದ್ದು ಅರ್ಚನಾ ಅವರು. ನಾವು ನಮ್ಮ ನಾಟ್ಯತರಂಗ ನಿಮ್ಗೆಲ್ಲ ತಿಳಿದ ಹಾಗೆ ಬೆಂಗಳೂರಿನಲ್ಲಿ 5 ಶಾಖೆಗಳನ್ನ ತೆರೆದಿದೆ. ವಿದ್ಯಾರ್ಥಿಗಳು ನಾಟ್ಯತರಂಗದ ಸಾಗರದಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಬೆಂಗಳೂರಿನಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಹಾಗೆ ಒಂದು ಗಿರಿನಗರದ ಶಾಖೆಗೆ ಅರ್ಚನಾ ಅವ್ರ ಮಗಳು ನಯನ ಪಾಠಕ್ಕೆ ಬರ್ತಾ ಇತ್ತು. ಹಾಗೆ ಪ್ರತಿ ವರ್ಷ ಗುರುಪೂರ್ಣಿಮೆಗೆ ಜನಾರ್ದನ್ ಸರ್ ಅಲ್ಲಿ ಬಂದು ಪೂಜೆಯನ್ನ ಮಾಡಿ ನಾವು ಎಲ್ಲ ಒಟ್ಟಿಗೆ ಸೇರುವಂತಹ ಒಂದು ವಿಧಿ ಇದೆ. ಅಂತಹ ಒಂದು ಕಾರ್ಯಕ್ರಮದಲ್ಲೇ ತಂದೆಯವರನ್ನು ನೋಡಿ ಅರ್ಚನಾ ಅವರು, ಮೇಡಮ್ ತುಂಬಾ ಚೆನ್ನಾಗಿತ್ತು, ನಿಮ್ ತಂದೆಯವರು ತುಂಬಾ ಚೆನ್ನಾಗಿ ಮಾತಾಡಿದ್ರು, ನಮಗೂ ಕಲಿಬೇಕು ಅಂತ ಹೇಳಿ ಆಸೆ ಆಗ್ತಾ ಇದೆ ಅಂತ ಹೇಳಿದ್ರು. ನಾನು ತುಂಬಾ ವರ್ಷದ ಹಿಂದೆ ಕಲಿತಾ ಇದ್ದೆ, ಮತ್ತೆ ಕಲಿಬೇಕು ಅಂತ ಆಸೆ ಆಗ್ತಿದೆ ಅಂತಂದ್ರು. ನಾನು ಆಸೆ ಪಟ್ಕೊಂಡು ಯಾಕೆ ಇರ್ತೀರಾ, ಬಂದ್ಬಿಡಿ, ಕಲಿಬೋದಂತೆ ಅಂತ ಹೇಳಿದೆ. ನಿಜವಾಗ್ಲೂ ಕಲಿಬೋದಾ ಅಂತ ಕೇಳಿದ್ರು. ಹೌದು, ಬಂದ್ಬಿಡಿ, ಮುಂದಿನ ವಾರ ಸೋಮವಾರದಿಂದ ಬಂದ್ಬಿಡಿ ಅಂತ. ಹಾಗೆ ಶುರುವಾಗಿದ್ದು ನಿಧಾನಕ್ಕೆ ಅರ್ಚನಾ ಅವ್ರು ಬಂದು ಸೇರ್ಕೊಂಡ್ರು. ಹಾಗೆ ಅವಾಗಲೇ ಹೇಳಿದಾಗೆ ದೀಪಾ ಅವರ ಮಗಳು ಕೂಡ ನನ್ನ ಸ್ಟೂಡೆಂಟ್. ಅವಳನ್ನ ಕರ್ಕೊಂಡು ಹೋಗಕ್ಕೆ ಬರ್ತಾ ಇದ್ದಾಗ ದೀಪಾ ಅವರು ಮುಂಚೆ ಇನ್ನೊಂದು ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿತಾ ಇದ್ರು, ವಾರಕ್ಕೆ ಏನೋ ಒಂದು ಕ್ಲಾಸ್ ಹೋಗ್ತಾ ಇದ್ರು. ಆಗ ಡಾನ್ಸ್ ಕ್ಲಾಸ್ ಹೊರಗಡೆ ನಿಂತ್ಕೊಂಡು ನಾನು ಮಗಳಿಗೆ ಮಾಡಿಸ್ತಾ ಇದ್ರೆ ಹೊರಗಡೆ ಅವರು ನೃತ್ಯ ಮಾಡ್ತಾ ಇದ್ರು. ನಾನು ಒಂದಿನ ಯಾಕೋ ಬಗ್ಗೆ ನೋಡಿದೆ ಯಾರು ನೃತ್ಯ ಮಾಡ್ತಾ ಇರೋರು ಅಂತ. ಆಗ ದೀಪಾ ಅವ್ರು ಕಾಣಿಸಿದ್ರು. ನಾನಂದ್ರೆ, ದೀಪಾ ಯಾಕೆ ಹೊರಗಡೆ ಮಾಡ್ತೀರಾ, ಕ್ಲಾಸ್ ಒಳಗಡೆನೆ ಬಂದು ಮಾಡಿ ಅಂತ. ಅವ್ರು ಕೇಳಿದ್ರು, ಇಲ್ಲ ಭರತನಾಟ್ಯದಲ್ಲಿ ಒಬ್ರು ಗುರುಗಳ ಹತ್ರ ಹೋದ್ರೆ ಇನ್ನೊಬ್ರು ಗುರುಗಳ ಹತ್ರ ಹೋಗ್ಬಾರ್ದು ಅನ್ನೋ ವಿಧಿ ಎಲ್ಲ ಇದೆ, ನಿಮ್ಗೆ ಪರವಾಗಿಲ್ವಾ ಅಂತ. ನಾನು ಹೇಳಿದೆ, ನೋಡಿ ಭರತನಾಟ್ಯ ಯಾರ್ದು ಸ್ವಂತ ಅಲ್ಲ, ಯಾರು ಬೇಕಾದ್ರೂ ಯಾರ ಹತ್ರ ಬೇಕಾದ್ರೂ ಕಲಿಬಹುದು. ನನಗೆ ಆ ಥರ ರೆಸ್ಟ್ರಿಕ್ಷನ್ಸ್ ಯಾವುದೂ ಇಲ್ಲ. ನೀವು ಎಲ್ಲಿ ಹೋಗ್ತಿದಾರೋ ಅಲ್ಲಿ ಅವ್ರ ಹತ್ರನೂ ಮಾಡಿಸ್ಕೊಳ್ಳಿ, ಅವರಿಗೆ ಪರವಾಗಿಲ್ಲ ಅಂತಂದ್ರೆ ನನ್ನ ಜೊತೆನೂ ಶುರು ಮಾಡ್ಕೊಳ್ಳಿ ಅಂತ. ಹಾಗೆ ದೀಪಾ ಅವ್ರು ಬಂದು ಸೇರ್ಕೊಂಡ್ರು. ಹಾಗೆ ಆರ್ಯ ಅವರ ಒಂದಿನ ಹೀಗೆ ಒಂದು ಅನ್ನೋನ್ ನಂಬರಿಂದ ಮೆಸೇಜ್ ಬಂತು, ಮೇಡಮ್ ನಾನು ಡಾನ್ಸ್ ಕಲಿಬೇಕು ಅಂತಿದ್ದೀನಿ, ಹೀಗೆ ಯಾರಿಂದನೂ ನನ್ನ ನಂಬರ್ ಸಿಕ್ತು, ಅವ್ರ ವಯಸ್ಸು ಮೆನ್ಷನ್ ಮಾಡಿದ್ರು, ನಾನು ಹೇಳೋದಿಲ್ಲ ನಿಮ್ಗೆ ಅವ್ರ ವಯಸ್ಸನ್ನ. ಇಷ್ಟು ವರ್ಷ ನನಗೆ ನಾನೇನಾದ್ರೂ ಕಲಿಬೋದಾ ಅಂತ. ನಾನಂದ್ರೆ ವಯಸ್ಸಿನ ಅಂತರ ಏನೂ ಇಲ್ಲ, ಕಲಿಬೇಕು ಅನ್ನೋ ಇಚ್ಛೆ ಇದ್ರೆ ಯಾರಾದ್ರೂ ಕಲಿಬೋದು, ಬನ್ನಿ ಅಂತ. ಹೀಗೆ ಒಬ್ಬೊಬ್ಬರಾಗೆ ಬಂದು ಸೇರ್ಕೊಂಡು ಈ ತಂಡದಲ್ಲಿ ಇನ್ನೊಬ್ರು ಕೂಡ ಇದ್ರು. ಅವ್ರಿಗೆ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ ಇವತ್ತು ಬರ್ಲಿಕ್ಕೆ ಆಗ್ಲಿಲ್ಲ, ಇನ್ನೊಬ್ರು ವೈಶಾಖ ಅಂತ ಕೂಡ. ಹೀಗೆ 4 ಜನ ಬಂದು ಸೇರ್ಕೊಂಡು ವಾರದಲ್ಲಿ ಒಂದೇ ದಿನ ಕ್ಲಾಸ್ ಮಾಡ್ತಾ ಇದ್ದೆ ನಾನು. ಸೋಮವಾರ ಬೆಳಗ್ಗೆ 3 ಜನ 8:30 ಕ್ಲಾಸು ಅಂತ ಅಂದ್ರೆ 8:15 ಬಂದು. ವಿದ್ವಾನ್ ಜಿ.ಬಿ. ಜನಾರ್ದನ್ ಹಾಜರಿದ್ದರು. ನಂತರ ಭರತನಾಟ್ಯ ಪ್ರದರ್ಶನ ನಡೆಯಿತು.
ಪೂಜಾ ಸ್ವಾಗತಿಸಿದರು, ಸೌಖ್ಯ ವಂದಿಸಿದರು, ಕಾವ್ಯ ಕಾರ್ಯಕ್ರಮ ನಿರೂಪಿಸಿದರು. ನಾಟ್ಯ ತರಂಗ ಸಂಸ್ಥೆಯಲ್ಲಿ ಪ್ರದರ್ಶನಗೊಂಡ ನೃತ್ಯ ಸಂಭ್ರಮ ಇಲ್ಲಿದೆ ನೋಡಿ.
ಜೀವ ಉಳಿಯಲಿ, ಜೀವ ಉಳಿಯಲಿ. ಮುಖ್ಯವಾಗಿ ಐಸಿಡಿಸಿ ವಿಭಾಗದ ವತಿಯಿಂದ ಸೋಮವಾರ HIV, ಮಲೇರಿಯಾ, ಡೆಂಗ್ಯೂ ಹಾಗೂ ಮಂಗನಕಾಯಿಲೆ ಕುರಿತು ಜನಜಾಗೃತಿ ಜಾಥಾವನ್ನು ಏರ್ಪಡಿಸಲಾಗಿತ್ತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿದ ಜಾಥಾ ಕರಪತ್ರ ಘೋಷಣೆ ಮೂಲಕ ಜನಜಾಗೃತಿ ಮೂಡಿಸಿತು. ಈ ಸಂದರ್ಭದಲ್ಲಿ ಆಪ್ತ ಸಮಾಲೋಚಕ ವಿನೋದ್ ಕುಮಾರ್, ಪ್ರಾಚಾರ್ಯ ಡಾಕ್ಟರ್ ಜಿ ಸಣ್ಣ ಹನುಮಪ್ಪ, ಪ್ರಮುಖರಾದ ಪ್ರೊಫೆಸರ್ ಮಂಜಪ್ಪ PS, ಡಾಕ್ಟರ್ ಜಗದೀಶ್ AB, ರಾಜು ಇನ್ನಿತರರು ಹಾಜರಿದ್ದರು. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.